ತೆಂಗು ಬೆಳೆಯಲ್ಲಿ ಕರ್ನಾಟಕ ರಾಜ್ಯವು ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ. ತೆಂಗಿನ ಮರವನ್ನು ತೆಂಗಿನಕಾಯಿ ಮತ್ತು ಸಿಯಾಳಕ್ಕೆ ಸೀಮಿತಗೊಳಿಸಿರುವ ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡ ತೆಂಗು ಉತ್ಪಾದಕರ ಸಂಸ್ಥೆಯು ಒಂದು ಹೊಸ ಕ್ರಾಂತಿಗೆ ಮುನ್ನುಡಿ ಬರೆದಿದೆ. ಈ ಸಂಸ್ಥೆಯ ವಿಶೇಷತೆಯೇ ತೆಂಗಿನ ಮೌಲ್ಯವರ್ಧನೆ. ಅಂದರೆ ತೆಂಗಿನ ಗರಿಯಿಂದ ಬೇರಿನವರೆಗೂ ಎಲ್ಲ ಭಾಗಗಳಿಂದಲೂ ಇಲ್ಲಿ ಉತ್ಪನ್ನಗಳ ತಯಾರಿಕೆಗೆ ಆದ್ಯತೆ. ತೆಂಗಿನ ಗೆರಟೆಯಿಂದ ಕಲಾತ್ಮಕ ವಸ್ತುಗಳು, ತೆಂಗಿನ ಮರದಿಂದ ಪೀಠೋಪಕರಣ, ತೆಂಗಿನ ಮೊಳಕೆಯ ಐಸ್ ಕ್ರೀಮ್, ಸಾವಯವ ಗೊಬ್ಬರ ಇಂತಹ 10 ಹಲವು ಉತ್ಪನ್ನಗಳೊಂದಿಗೆ ತೆಂಗಿನ ನೀರಿನಿಂದ ತಯಾರಿಸಿದ ವೈನ್ ಸಂಸ್ಥೆಯ ಒಂದು ಹೊಸ ಆವಿಷ್ಕಾರ. 2021ರಲ್ಲಿ ಶ್ರೀ ಕುಸುಮಾಧರ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಲಾಯಿತು. ಪದ್ಮಶ್ರೀ ಪುರಸ್ಕೃತರು, ಹೆಸರಾಂತ ಆರ್ಥಿಕ ತಜ್ಞರು ಸೇರಿದಂತೆ 18 ಸಾಧಕರು ಈ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಸಲಹಾ ಸಮಿತಿಯಲ್ಲಿ ಇದ್ದು ಸಂಸ್ಥೆಯ ಬೆಳವಣಿಗೆಗೆ ಕಾರಣೀಕರ್ತರಾಗಿದ್ದಾರೆ. ಅಧ್ಯಕ್ಷರ ಮಾರ್ಗದರ್ಶನದಂತೆ ಹಾಗೂ ಸಲಹಾ ಸಮಿತಿಯ ಸಲಹೆಯಂತೆ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ಇದೀಗ ಸುಮಾರು 20,000ಕ್ಕಿಂತಲೂ ಅಧಿಕ ತೆಂಗು ಬೆಳೆಗಾರರು ಈ ಸಂಸ್ಥೆಯ ಸದಸ್ಯರಾಗಿದ್ದು, ಭಾರತದ ಅತಿ ದೊಡ್ಡ ತೆಂಗು ರೈತ ಸಂಸ್ಥೆ ಎಂಬುದು ನಮ್ಮ ಕರುನಾಡಿಗೆ ಹೆಮ್ಮೆ. ಪ್ರಮುಖವಾಗಿ ಅದೆಷ್ಟೋ ಗ್ರಾಮೀಣ ಮಹಿಳೆಯರಿಗೆ ತರಬೇತಿಯನ್ನು ನೀಡಿದ ಕೀರ್ತಿ ಈ ಸಂಸ್ಥೆಗೆ ಸಲ್ಲುತ್ತದೆ. ಈ ತರಬೇತಿಯಿಂದ ಸ್ವತಂತ್ರವಾಗಿ ಮುಂದುವರೆದು ಹಲವಾರು ಮಹಿಳೆಯರು ತೆಂಗಿನ ಗೆರಟೆಯ ಕಲಾಕೃತಿಗಳ ತಯಾರಿಕೆಯ ಸುಸಜ್ಜಿತ ಘಟಕವನ್ನು ತೆರೆದು ಸ್ವಉದ್ಯಮವನ್ನು ಆರಂಭಿಸಿ ತಿಂಗಳಿಗೆ ಸುಮಾರು 50,000ವರೆಗೆ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಈ ತರಬೇತಿಯನ್ನು 2030ರ ಅವಧಿಗೆ 1,00,000 ಮಹಿಳೆಯರಿಗೆ ನೀಡಿ ಅವರನ್ನು ಆರ್ಥಿಕ ಸಬಲೀಕರಣದ ಜೊತೆಗೆ ತೆಂಗಿನ ಗೆರಟೆಗೂ ಮಾರುಕಟ್ಟೆ ಸೃಷ್ಟಿ ಮಾಡುವುದೇ ಈ ಯೋಜನೆಯ ಉದ್ದೇಶ. ಸುಮಾರು 330ಕ್ಕಿಂತಲೂ ಅಧಿಕ ಗ್ರಾಮಗಳನ್ನು ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಒಳಗೊಳಿಸಿರುವ ಈ ಸಂಸ್ಥೆಯು ಸರ್ಕಾರದ ಜಂಟಿ ಸಹಯೋಗದಲ್ಲಿ ರೂಪಾಯಿ 5 ಲಕ್ಷದವರೆಗಿನ ವಿಮಾ ಸೌಲಭ್ಯವನ್ನು ಎಲ್ಲ ಕೊಯ್ಲುಗಾರರಿಗೆ ಉಚಿತವಾಗಿ ನೀಡುತ್ತಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಸ್ಥೆಯ ಕಾರ್ಯಯೋಜನೆಗಳ ಕುರಿತು ಉತ್ತಮ ಅಭಿಪ್ರಾಯ ವ್ಯಕ್ತವಾಗುತ್ತಿದ್ದು, ಹಲವಾರು ಸಂಘ ಸಂಸ್ಥೆಗಳು ಗುರುತಿಸಿದ್ದು, ಅದರಲ್ಲೂ 25ನೇ ವರ್ಷಕ್ಕೆ ಕೊಡಲ್ಪಡುವ BGS ಕರಾವಳಿ ರತ್ನ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿದೆ. ಸಂಸ್ಥೆಯ ಉತ್ಪನ್ನಗಳಿಗೆ ಹೊರ ಜಿಲ್ಲೆಗಳಿಂದ ಉತ್ತಮ ಬೇಡಿಕೆ ಇದ್ದು, ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 247 ಉತ್ಪನ್ನಗಳ ವಿತರಣಾ ಕೇಂದ್ರವನ್ನು ತೆರೆಯಲಿದ್ದು, ಕೃಷಿ ಉದ್ಯಮ ಕ್ಷೇತ್ರದಲ್ಲಿ ಸ್ವಾವಲಂಬಿ ಉದ್ಯೋಗ ಆಸಕ್ತಿಯುಳ್ಳವರಿಗೆ ಸಂಸ್ಥೆಯು ಅವಕಾಶವನ್ನು ಒದಗಿಸುತ್ತಿದೆ. ತೆಂಗು ರೈತ ಉತ್ಪಾದಕ ಸಂಸ್ಥೆಯ ಬೆಳವಣಿಗೆಯಲ್ಲಿ ಇದೊಂದು ಹೊಸ ಮೈಲುಗಲ್ಲಾಗಲಿದೆ. ಮುಂದಿನ ಹೆಜ್ಜೆ ಎಂಬಂತೆ ಕಲ್ಪವೃಕ್ಷ ಯೋಜನೆಯಡಿ ಸುಮಾರು 20 ಎಕರೆ ವಿಸ್ತೀರ್ಣದ ಸಂಪೂರ್ಣ ತೆಂಗು ಮೌಲ್ಯವರ್ಧನಾ ಘಟಕದ ಬೃಹತ್ ವಿಸ್ತೃತ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು, ಈ ಯೋಜನೆಯಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸುವ ಗುರಿಯೊಂದಿಗೆ ತೆಂಗು ಕೃಷಿಗೆ ಮೌಲ್ಯವರ್ಧನೆಯ ಮೂಲಕ ರೈತರ ಬೆಳೆಗೆ ಸರಿಯಾದ ಬೆಲೆ ಈ ಯೋಜನೆಯಿಂದಾಗಲಿದೆ. ದೇಶ ಕೃಷಿಯಿಂದ ವಿಮುಖವಾಗುತ್ತಿದೆ ಎನ್ನುವ ಕಾಲಘಟ್ಟದಲ್ಲಿ ಕೃಷಿಕರೇ ದೇಶಕ್ಕೆ ಮಾದರಿಯಾದ ಅತಿ ದೊಡ್ಡ ಸಂಸ್ಥೆಯೊಂದನ್ನು ನಮ್ಮ ಕನ್ನಡ ನಾಡಿನಲ್ಲಿ ಕಟ್ಟಿ ಬೆಳೆಸುತ್ತಿದ್ದಾರೆ ಎನ್ನುವುದೇ ನಾಡಿಗೆ ಹೆಮ್ಮೆಯ ಸಂಗತಿ. ತಾವು ಈ ರಾಷ್ಟ್ರ ಮಟ್ಟದ ರೈತ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲು ಕೈಜೋಡಿಸಿ ದೇಶದ ಬೆನ್ನೆಲುಬಾಗಿರುವ ರೈತನಿಗೆ ಈ ಸಂಸ್ಥೆಯ ಮೂಲಕ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲೋಣ. ರೈತ ಸಂಸ್ಥೆಯ ಈ ಎಲ್ಲ ಸಾಧನೆಗಳ ಹಿಂದಿರುವ ಚಾಲಕ ಶಕ್ತಿ ಶ್ರೀ ಕುಸುಮಾಧರ್ ಗೌಡ ಇವರಿಗೆ ಈ ಬಾರಿಯ JCI ಮಂಗಳೂರು ಸಾಮ್ರಾಟ್ ವತಿಯಿಂದ ಕೊಡಲ್ಮಾಡುತ್ತಿರುವ JCI ಕೃಷಿ ಪ್ರಶಸ್ತಿ.